ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಬೆಂಗಳೂರು ವಿಶ್ವವಿದ್ಯಾನಿಲಯದ 2ನೇ ಸೆಮಿಸ್ಟರ್ನ ಗದ್ಯವಾದಂತಹ ತಂತ್ರಜ್ಞಾನ ಜಗದಲ್ಲಿ ಕನ್ನಡದ ಮುನ್ನಡೆ ಅನ್ನುವಂತಹ ಒಂದು ಗದ್ಯದ ಸಾರಾಂಶವನ್ನು ತಿಳಿದುಕೊಳ್ತಾ ಹೋಗೋಣ. ಈ ಗದ್ಯವನ್ನು ಬರೆದವರು TG ಶ್ರೀನಿಧಿ. ಮಾಹಿತಿ ತಂತ್ರಜ್ಞಾನ ಕ್ಷೇತ್ರ ಬೆಳೀತಾ ಇದೆ ಅನ್ನುವಂಥದ್ದು ಎಷ್ಟು ಸತ್ಯನೋ, ಅದರ ಜೊತೆಗೆ ಅದರ ವ್ಯಾಪ್ತಿನೂ ಕೂಡ ಹಿಂದೆ ತುಂಬ ಸೀಮಿತವಾಗಿತ್ತು. ಆದರೆ ಈಗ ಅದು ಕೂಡ ಹೆಚ್ಚು ದೊಡ್ಡದಾಗಬೇಕಾಗಿದೆ. ಅಲ್ಲಿನ ಬಹುಪಾಲು ವ್ಯವಹಾರ ಇಂಗ್ಲೀಷಲ್ಲೇ ನಡೀತಾ ಇತ್ತು ಈ ಹಿಂದೆ. ಈ ಕ್ಷೇತ್ರದ ಬಹಳಷ್ಟು ಬೆಳವಣಿಗೆಗಳು ನಡೆದಿದ್ದು ಇಂಗ್ಲೀಷ್ ಭಾಷಿಕ ರಾಷ್ಟ್ರಗಳಲ್ಲಿ ಎನ್ನುವುದು ಈ ಭಾಷೆಗೆ ದೊರೆತ ಮಹತ್ವಕ್ಕೆ ಕಾರಣ ಅಂತ ಹೇಳಿ ನಾವು ತಿಳಿಬೋದು. ಆನಂತರ ಆ ಕ್ಷೇತ್ರದ ಪ್ರಯೋಜನ ಇತರ ದೇಶಗಳಿಗೆ ಮತ್ತು ಅಲ್ಲಿನ ಜನರಿಗೆ ತಲುಪಿತು. ಆದರೂ ಕೂಡ ಮಾಹಿತಿ ತಂತ್ರಜ್ಞಾನದ ಪ್ರಯೋಜನಗಳನ್ನ ಪಡ್ಕೋಬೇಕಾದರೆ ಇಂಗ್ಲೀಷ್ ಗೊತ್ತಿರಲೇಬೇಕು ಅನ್ನೋವಂಥದ್ದು ನಮಗೆ ಹಿಂದೆ ಇದ್ದಂತಹ ಒಂದು ತಪ್ಪು ಕಲ್ಪನೆ. ಆದರೆ ಈಗ ಪರಿಸ್ಥಿತಿ ಹಾಗಿಲ್ಲ, ಬದಲಾಗಿದೆ. ಇಂಗ್ಲೀಷ್ ಅಥವಾ ಬೇರೆ ಯಾವುದೇ ಭಾಷೆಯಲ್ಲಿ ಲಭ್ಯ ಇರುವಂತಹ ತಂತ್ರಜ್ಞಾನದ ಸೌಲಭ್ಯಗಳನ್ನು ನಾವು ನಮ್ಮ ಭಾಷೆಯಲ್ಲೂ ಕೂಡ ರೂಪಿಸ್ಕೋಬಹುದು, ಬಳಸ್ಕೋಬಹುದು ಅನ್ನುವಂತಹ ಒಂದು ಅವಕಾಶದಲ್ಲಿ ನಾವಿದ್ದೇವೆ. ಇವತ್ತು ನಮ್ಮ ಕೆಲಸಗಳನ್ನ ಸುಲಭಗೊಳಿಸೋದಷ್ಟೇ ಅಲ್ಲ, ನಮ್ಮ ಭಾಷೆಯ ವ್ಯಾಪ್ತಿಯನ್ನು ನಾವು ಇತರ ಜಗತ್ತಿನೊಂದಿಗೆ ವಿಸ್ತರಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ಸಹಕಾರಿಯಾಗಿದೆ. ನಮ್ಮ ಭಾಷೆ ತಂತ್ರಜ್ಞಾನದ ಸಾಧ್ಯತೆಗಳಿಗೆ ತೆರೆದುಕೊಂಡಾಗ ಮಾತ್ರ ಆ ಭಾಷೆ ಹೆಚ್ಚು ಅವಕಾಶಗಳನ್ನು ಪಡ್ಕೊಳ್ತಾ ಹೋಗುತ್ತೆ. ನಮ್ಮ ಮುಂದಿನ ಪೀಳಿಗೆಗೆ ಅದು ನಿರಂತರವಾಗಿ ನಿಂತ್ಕೊಳ್ತಾ ಹೋಗುತ್ತೆ ಅನ್ನೋವಂಥದ್ದನ್ನು ಈ ಪಾಠ ತಿಳಿಸ್ತಾ ಹೋಗುತ್ತೆ. ನಮ್ಮ ಭಾಷೆ ತಂತ್ರಜ್ಞಾನಕ್ಕೆ ತೆರೆದುಕೊಳ್ಬೇಕು. ವಿಶ್ವದ ಇತರ ಭಾಷೆಗಳಲ್ಲಿ ಲಭ್ಯವಿರುವಂತಹ ಸವಲತ್ತುಗಳು ನಮ್ಮ ಭಾಷೆಯಲ್ಲೂ ಸಿಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಆಗಿರಬೇಕು. ಈ ಆಶಯವನ್ನು ಈಡೇರಿಸ್ಕೊಳ್ಳೋದಕ್ಕೆ ನಾವು ಹೊಸ ಹೊಸ ದಾರಿಗಳನ್ನು ಅನ್ವೇಷಣೆ ಮಾಡ್ತಾ ಹೋಗಬೇಕಾಗುತ್ತೆ. ಅಂತಹ ಒಂದು ಅನ್ವೇಷಣೆಗೆ ಹೋದಾಗನೇ ಹೇಳುವಂತಹ ಪ್ರಶ್ನೆ ಏನು ಅಂದರೆ, ತಂತ್ರಜ್ಞಾನದಲ್ಲಿ ಕನ್ನಡ ಅಂದರೆ ಏನು ಅಂತ ಆಗಿದೆ. ನಾವು ಕಳಿಸುವಂತಹ ಸಂದೇಶಗಳನ್ನು ಕನ್ನಡ ಅಕ್ಷರಗಳಲ್ಲೇ ಬೆರಳಚ್ಚು ಮಾಡೋದು, ಅಂದರೆ ಟೈಪ್ ಮಾಡೋದು, ಕಂಗ್ಲೀಷ್ನ ಬಳಕೆಯನ್ನು ನಿಲ್ಲಿಸೋದು, ಜಾಲತಾಣಗಳ ಮಾಹಿತಿಯನ್ನು ಕನ್ನಡದಲ್ಲೇ ಇರೋ ಹಾಗೆ ನೋಡ್ಕೊಳ್ಳೋದು, ಹೀಗೆ ಕನ್ನಡವನ್ನು ನಾವು ಇವತ್ತು ತಂತ್ರಜ್ಞಾನದ ಯುಗದಲ್ಲಿ ಹೇಗೆ ಬೆಳೆಸಬೇಕು ಅನ್ನೋದಕ್ಕೆ ಯೋಚನೆ ಮಾಡಿದಾಗ ಸಿಗುವಂತಹ ಉತ್ತರಗಳಾಗಿದೆ. ಈ ಉತ್ತರಗಳಲ್ಲಿ ಬಹಳಷ್ಟು ಪಠ್ಯರೂಪದ ಮಾಹಿತಿಯನ್ನು ದಾಖಲೆ ಮಾಡೋದಕ್ಕಷ್ಟೇ ಆಗಿರುತ್ತೆ. ದಾಖಲಿಸಿದ ಪಠ್ಯವನ್ನು ಓದೋದಕ್ಕೆ ಮಾತ್ರವೇ ಆಗಿರುತ್ತೆ ಅನ್ನುವಂಥದ್ದು ಎಲ್ರಿಗೂ ತಿಳಿದಿರುವಂತಹ ವಿಚಾರ. ಒಂದು ಕಾಲದಲ್ಲಿ ಕಂಪ್ಯೂಟರ್ನ ವ್ಯವಹಾರಗಳೆಲ್ಲ ಇಂಗ್ಲೀಷ್ ಭಾಷೆಯ ಸುತ್ತನೇ ಗಿರ್ಕಿ ಹೊಡಿತಿತ್ತು. ಅಂತಹ ಸಂದರ್ಭದಲ್ಲಿ ಈ ಉತ್ತರಗಳನ್ನ ಕಂಡುಕೊಳ್ಳೋದಕ್ಕೆ ಸಾಕಷ್ಟು ಕಸರತ್ತನ್ನು ಮಾಡಬೇಕಾಗಿತ್ತು, ಪ್ರಯತ್ನಗಳನ್ನ ಮಾಡಬೇಕಾಗಿತ್ತು. ಅದಂತೂ ಸತ್ಯ. ಆದರೆ ಇವತ್ತು ಎಷ್ಟು ದಿನ ಅಂತ ಇದೇ ಉತ್ತರಗಳನ್ನ ಹೇಳ್ಕೊಂಡಿರೋಕ್ಕಾಗುತ್ತೆ? ಕಂಪ್ಯೂಟ್ರಲ್ಲಿ ಕನ್ನಡ ಅಂದರೆ ಟೈಪಿಂಗ್ ಮಾತ್ರನೇ ಅಲ್ಲ ಅಂತ ನಾವು ತಿಳ್ಕೊಂಡು ಬೇರೆಯವ್ರಿಗೂ ಕೂಡ ತಿಳಿಸುವಂತಹ ಕಾಲ ಯಾವಾಗ ಬರುತ್ತೆ ಅನ್ನೋವಂಥದ್ದು ಶ್ರೀನಿಧಿ ಅವರ ಪ್ರಶ್ನೆಯಾಗಿದೆ. ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ನಮ್ಮ ಭಾಷೆಯನ್ನು ನಾವಿನ್ನೂ ಹೆಚ್ಚಾಗಿ ಬಳಸ್ತಾ ಹೋದಾಗ ಅದು ವಿಸ್ತರಣೆ ಆಗ್ತಾ ಹೋಗುತ್ತೆ. ಕನ್ನಡ ತಂತ್ರಜ್ಞಾನದ ನಂಟನ್ನು ಟೈಪಿಂಗಿಂದ ಆಚೆಗೂ ಕೂಡ ಕರ್ಕೊಂಡು ಹೋಗಬೇಕು. ಅದನ್ನು ಇನ್ನೊಂದಿಷ್ಟು ಭದ್ರಪಡಿಸ್ಬೇಕು. ಆವಾಗನೇ ನಮಗೆ ಇರೋವಂತಹ ಅವಕಾಶಗಳೆಷ್ಟು ಅನ್ನೋದು ತಿಳಿತಾ ಹೋಗುತ್ತೆ. ಅದೇನೋ ಸರಿ, ಆದರೆ ಕನ್ನಡ ತಂತ್ರಜ್ಞಾನದ ನಂಟನ್ನು ಟೈಪಿಂಗಿಂದ ಆಚೆಗೆ ಕೊಂಡ್ಕೊಂಡು ಹೋಗೋದಂದರೆ ಏನು? ಟೈಪ್ ಮಾಡಿದ ಮಾಹಿತಿನ ನಾನು ಓದೋದಿಲ್ಲ, ನೀನೇ ಓದು ಅಂತ ಕಂಪ್ಯೂಟ್ರಿಗೆ ಹೇಳೋಕ್ಕಾಗತ್ತಾ ಅನ್ನೋವಂಥದ್ದು ಮುಂದೆ ಬರುವಂತಹ ಪ್ರಶ್ನೆ. ಇದಕ್ಕೆ ಉತ್ತರ ಹೌದು. ನಾನು ಟೈಪ್ ಮಾಡಿದ್ದನ್ನು ನೀನೇ ಓದು ಅಂತ ನಾವಿವಾಗ ಕಂಪ್ಯೂಟ್ರಿಗೆ ಹೇಳ್ಬೋದು. ಇದಕ್ಕೆ ಸಹಾಯ ಆಗಿರುವಂತಹ ತಂತ್ರಜ್ಞಾನನೇ ಟೆಕ್ಸ್ಟ್ ಟು ಸ್ಪೀಚ್. ಇಲ್ಲಿ ಪಠ್ಯರೂಪದ ಮಾಹಿತಿನ ಪೂರ್ವನಿರ್ಧರಿತ ಧ್ವನಿಲಿ ಓದಿ ಹೇಳೋದು ಈ ತಂತ್ರಜ್ಞಾನದ ವೈಶಿಷ್ಟ್ಯ ಆಗಿದೆ. ಸಾಮಾನ್ಯವಾಗಿ ಈ ದೃಷ್ಟಿ ಸಮಸ್ಯೆ ಇರೋವರಿಗೆ ಮಾತ್ರನೇ ಅಲ್ಲ, ಪರದೆನ ಹೆಚ್ಚು ಹೊತ್ತು ಯಾರಿಗೆ ನೋಡೋಕ್ಕಾಗಲ್ಲ ಅಂತ ಇರುತ್ತೋ ಅವ್ರಿಗೂ ಕೂಡ ಈ ಟೆಕ್ಸ್ಟ್ ಟು ಸ್ಪೀಚ್ ಅನ್ನೋದು ತುಂಬ ಸಹಾಯವನ್ನು ಮಾಡುತ್ತೆ. ಟೈಪ್ ಮಾಡಿದ್ದನ್ನು ಓದಿ ಹೇಳೋದೇನೋ ಸರಿ, ಮೊದಲಿಗೆ ಟೈಪ್ ಮಾಡೋವಂಥ ಕೆಲಸನೂ ಕೂಡ ಕಂಪ್ಯೂಟ್ರೇ ಮಾಡೋ ಅಂತಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ ಈಗ ನಮಗೆ ಪ್ರಶ್ನೆ ಬರಬಹುದು. ಖಂಡಿತ ಬಂದೇ ಬರುತ್ತೆ. ಅದು ಕೂಡ ಇವತ್ತು ಸಾಧ್ಯ ಆಗ್ತಾಯಿದೆ. ಅದು ಹೇಗೆ ಅಂತಂದರೆ, ಆ ತಂತ್ರಜ್ಞಾನದ ಹೆಸರು ಸ್ಪೀಚ್ ಟು ಟೆಕ್ಸ್ಟ್. ಇಲ್ಲಿ ವ್ಯತ್ಯಾಸ ನೆನ್ಪಿಟ್ಕೋಬೇಕು. ಟೆಕ್ಸ್ಟ್ ಟು ಸ್ಪೀಚು ನಾವು ಕೊಡುವಂತಹ ಪಠ್ಯನ ಓದಿ ಹೇಳುತ್ತೆ. ಇಲ್ಲಿ ಸ್ಪೀಚ್ ಟು ಟೆಕ್ಸ್ಟ್ ಅಂದರೆ ನಾವು ಓದಿ ಹೇಳೋದನ್ನು ಅದು ಪಠ್ಯವಾಗಿ ಕನ್ವರ್ಟ್ ಮಾಡುತ್ತೆ. ನಾವು ಕಳಿಸುವಂತಹ ಸಂದೇಶಗಳನ್ನ ಕಂಪ್ಯೂಟರ್ಗೋ ಮೊಬೈಲಿಗೋ ಡಿಕ್ಟೇಟ್ ಮಾಡಿದ್ರೆ ಸಾಕು, ಅದೇ
ಎಲ್ಲ ಸಾಧನಗಳಿಗೆ ಆದೇಶ ಕೊಟ್ಕೊಂಡು ನಮಗೆ ಬೇಕಾದಂತಹ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ ಸಹಾಯವನ್ನು ಮಾಡುತ್ತೆ. ಅಂದರೆ ಹ್ಯಾಂಡ್ ಫ್ರೀಯಾಗಿ ಕೂಡ ನಾವು ಈ ತಂತ್ರಜ್ಞಾನವನ್ನು ಮಾಡ್ಕೋಬೋದು. ಈಗಾಗಲೇ ಟೈಪ್ ಮಾಡಿದಂತಹ ಪಠ್ಯ ಹಾಗೂ ಈ ಟೈಪ್ ಮಾಡಬೇಕಾದಂತಹ ಪಠ್ಯದ ಕಥೆ ಏನೋ ಹೀಗಾಯಿತು. ಕಂಪ್ಯೂಟರ್ ಬರೋದಕ್ಕೂ ಮುಂಚೆ ಮುದ್ರಿತ ಆಗಿರುವಂತಹ ಸಾವಿರಾರು ಪುಸ್ತಕಗಳಿದೆಯಲ್ಲ, ಅವುಗಳಲ್ಲಿರುವಂತಹ ಮಾಹಿತಿನ ಕಂಪ್ಯೂಟರ್ಗೆ ಊಡಿಸೋದು ಹೇಗೆ ಅಂತ ಕೇಳ್ತಾರೆ. ಊಡಿಸೋದು ಅಂತಂದರೆ ಇನ್ಪುಟ್ ಮಾಡೋದು ಹೇಗೆ ಅಂತ ಹೇಳಿ ಕೇಳ್ತಾರೆ. ಮುದ್ರಿತ ಅಕ್ಷರಗಳನ್ನು ಗುರುತಿಸೋದಕ್ಕಾಗಿ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಅನ್ನುವಂತಹ ತಂತ್ರಜ್ಞಾನ ನಮಗೆ ಇದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ಶತಮಾನದಷ್ಟು ಹಿಂದೆ ಮುದ್ರಣವಾದಂಥ ಪುಸ್ತಕ ಆದರೂ ಸರಿ, ಅದರ ಪುಟವನ್ನು ಸ್ಕ್ಯಾನ್ ಮಾಡಿ ಹಾಕಿದ್ರೆ ಸಾಕು, ಅಲ್ಲಿರೋ ಅಕ್ಷರಗಳನ್ನ ಗುರುತಿಸ್ಕೊಂಡು ಪಠ್ಯ ರೂಪಕ್ಕೆ ಕನ್ವರ್ಟ್ ಮಾಡಿಕೊಂಡು ಆ ತಂತ್ರಜ್ಞಾನ ನಮಗೆ ಮಾಹಿತಿಯನ್ನು ನೀಡ್ತಾ ಹೋಗುತ್ತೆ. ಮರುಮುದ್ರಣಕ್ಕೆಂದು ಟೈಪ್ ಮಾಡುವ ಕೆಲಸ ತಪ್ಪಿತು ಅಷ್ಟೇ ಅಲ್ಲ, ಪಠ್ಯವನ್ನು ಅಂತರ್ಜಾಲಕ್ಕೆ ಅಳವಡಿಸಿ ಅಗತ್ಯ ಮಾಹಿತಿ ಹುಡ್ಕೊಳ್ಳುವಂತಹ ವ್ಯವಸ್ಥೆನೂ ಕೂಡ ಈ ತಂತ್ರಜ್ಞಾನದ ನೆರವಿಂದ ನಮಗೆ ಸಾಧ್ಯ ಆಗ್ತಾ ಹೋಗುತ್ತೆ. ಆಮೇಲೆ ಟೈಪ್ ಮಾಡುವಂತಹ ಮತ್ತು ಪ್ರಿಂಟ್ ಮಾಡುವಂತಹ ಗೊಡವೆನೇ ಬೇಕಾಗಿಲ್ಲ. ನನಗೇನಿದ್ರು ಪೆನ್ನು ಕಾಗ್ದನೇ ಸರಿ ಅನ್ನೋರನ್ನು ಕೂಡ ಡಿಜಿಟಲ್ ಲೋಕದತ್ತ ಕರೆತರುವಂತಹ ದಾರಿಗಳಿದ್ದಾವೆ. ಅಂತಹವರ ಕೈ ಬರಹಗಳನ್ನ ಗುರುತಿಸಿ ಅದನ್ನು ಕಂಪ್ಯೂಟ್ರಲ್ಲಿ ಬಳಸುವಂತೆ ಪಠ್ಯರೂಪಕ್ಕೆ ಪರಿವರ್ತಿಸಿಕೊಡುವ ಹ್ಯಾಂಡ್ ರೈಟಿಂಗ್ ರೆಕಗ್ನಿಷನ್ನು ಸಹ ಇವತ್ತು ಮೊಬೈಲ್ ಮತ್ತು ಲ್ಯಾಪ್ಟಾಪ್ ತಂತ್ರಜ್ಞಾನದಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಅಂತ ನಾವು ತಿಳಿಬೇಕು. ಜೊತೆಗೆ ಕೈ ಬರಹದ ಛಾಯಾಚಿತ್ರದಿಂದ ಪ್ರಾರಂಭಿಸಿ ಟಚ್ ಸ್ಕ್ರೀನ್ ಮೇಲೆ ಗೀಚಿದ ಅಕ್ಷರಗಳವರೆಗೆ ಈ ತಂತ್ರಜ್ಞಾನ ನಮ್ಮ ಹ್ಯಾಂಡ್ ರೈಟಿಂಗ್ನ ರೂಪಗಳನ್ನು ಗುರುತಿಸ್ಕೊಳ್ತಾ ಹೋಗುತ್ತೆ. ಅಂದರೆ ಹೇಗೆ ಈಗ ಮೊಬೈಲ್ ಅನ್ಲಾಕ್ ಮಾಡೋದಕ್ಕೆ ಫೇಸ್ ರೆಕಗ್ನಿಷನ್ ಕೊಡ್ತೀವೋ, ಹಾಗೆ ಇದು ಹ್ಯಾಂಡ್ ರೈಟಿಂಗ್ ರೆಕಗ್ನಿಷನ್ ಅನ್ನುವಂತಹ ಒಂದು ತಂತ್ರಜ್ಞಾನ ಆಗಿದೆ. ಇದನ್ನೆಲ್ಲ ಕೇಳ್ತಿದ್ರೆ ನಮ್ಗನ್ಸ್ಬೋದು, ಅರೇ ಈ ತಂತ್ರಜ್ಞಾನಗಳು ನಾವು ಹೇಳಿದ್ದನ್ನು ಬರ್ಕೊಡುತ್ತೆ, ಬರೆದಿದ್ದನ್ನು ಓದಿ ಹೇಳುತ್ತೆ ಅನ್ನೋದಕ್ಕೆ ಮಾತ್ರನಾ ಹಾಗಾದರೆ ಅಂತ ಅಂದ್ಕೊಂಡ್ರೆ ತಪ್ಪು. ಈ ತಂತ್ರಜ್ಞಾನಗಳು ಇದಿಷ್ಟೇ ಅಲ್ಲದೆ ಇನ್ನೂ ಎಷ್ಟೆಷ್ಟೋ ಕೆಲಸವನ್ನು ಮಾಡುತ್ತೆ. ಉದಾಹರಣೆಗೆ ಸ್ಪೀಚ್ ಟು ಟೆಕ್ಸ್ಟ್ ತಂತ್ರಜ್ಞಾನವನ್ನೇ ನೋಡ್ಕೊಳ್ಳೋಣ. ಇದರ ಹಿನ್ನೆಲೆಯಲ್ಲಿ ಸ್ಪೀಚ್ ರೆಕಗ್ನಿಷನ್ ಅನ್ನೋಂತಹ ಮತ್ತೊಂದು ತಂತ್ರಜ್ಞಾನ ಕೆಲಸ ಮಾಡುತ್ತೆ. ನಾವು ಏನು ಹೇಳ್ತಿದ್ದೀವಿ ಅನ್ನೋದನ್ನು ಅದು ಗುರುತಿಸುತ್ತೆ, ಅರ್ಥ ಮಾಡ್ಕೊಳ್ಳುತ್ತೆ, ಕಂಪ್ಯೂಟರ್ಗೆ ಅರ್ಥ ಮಾಡಿಸುತ್ತೆ. ಅದು ಇದರ ಗ್ರೇಟ್ನೆಸ್ ಅಂತ ಹೇಳ್ಬೋದು. ಈಚೆಗೆ ಜನಪ್ರಿಯವಾಗಿರುವಂತಹ ಸ್ಮಾರ್ಟ್ ಸಹಾಯಕ ಯಂತ್ರಾಂಶ ಮತ್ತು ತಂತ್ರಾಂಶಗಳು ಅಂದರೆ ಅಮೆಜಾನ್ ಅಲೆಕ್ಸಾ, ಗೂಗಲ್ ಅಸಿಸ್ಟೆಂಟ್, ಆ್ಯಪಲ್ನ ಸಿರಿ ಇತ್ಯಾದಿಗಳು ಇದೇ ಒಂದು ತಂತ್ರಜ್ಞಾನವನ್ನು ಅಂದರೆ ವಾಯ್ಸ್ ರೆಕಗ್ನಿಷನ್ನ ಮುಖಾಂತರ ಕೆಲಸ ಮಾಡ್ತಾ ಇದೆ. ಧ್ವನಿ ರೂಪದ ಆದೇಶಗಳ ಮೂಲಕ ನಮಗೆ ಬೇಕಾದಂತಹ ಮಾಹಿತಿಯನ್ನು ಹುಡುಕೊಡುತ್ತೆ, ಕರೆ ಮಾಡುತ್ತೆ, ಸಂದೇಶವನ್ನು ಕಳಿಸುತ್ತೆ. ಜೊತೆಗೆ ವಿದ್ಯುನ್ಮಾನ ಉಪಕರಣಗಳನ್ನು ನಿಯಂತ್ರಿಸುವಂತಹ ಅಂದರೆ ರಿಮೋಟ್ ಆಗಿ ಬಳಕೆಯಾಗುವಂತಹ ಕೆಲಸವನ್ನು ಇವುಗಳು ಮಾಡ್ತಾ ಇದ್ದಾವೆ. ಜೊತೆಗೆ ವಾಹನ ಚಲಾಯಿಸುವಾಗ ಒಂದು ಕೈಯಲ್ಲಿ ಮೊಬೈಲ್ ಬಳಸಿ ಅಪಘಾತಕ್ಕೆ ಈಡಾಗೋದಕ್ಕೆ ತಪ್ಪಿಸುತ್ತೆ. ಜೊತೆಗೆ ದೈಹಿಕ ಸಮಸ್ಯೆಗಳಿಂದ ಬಳಲ್ತಾ ಇರೋರು ಹಲವಾರು ಸೌಲಭ್ಯಗಳನ್ನು ಸರಾಗವಾಗಿ ಈ ತಂತ್ರಜ್ಞಾನವನ್ನು ಬಳಸ್ಕೊಂಡು ಸಹಾಯ ಮಾಡಿಕೊಳ್ಳೋದಕ್ಕೆ ಸಿದ್ಧವಾಗಿದೆ. ಮಾಹಿತಿ ತಂತ್ರಜ್ಞಾನದ ಸವಲತ್ತುಗಳನ್ನ ನಾವು ಎಫೆಕ್ಟಿವ್ ಆಗಿ ಬಳಸ್ಕೊಳ್ಬೇಕು ಅನ್ನೋವಂಥದ್ದು ನಮಗೆ ತಿಳಿದಿರಬೇಕಾದಂತಹ ವಿಚಾರ ಆಗುತ್ತೆ. ಶಿಕ್ಷಣ ಕ್ಷೇತ್ರ ಇದರಿಂದೇನು ಹೊರತಾಗಿರುವಂಥದ್ದಲ್ಲ. ತಂತ್ರಜ್ಞಾನದ ಬಳಕೆ ಆಗಿರಲಿ, ವಿದ್ಯಾರ್ಥಿಗಳು ಚಿಕ್ಕ ವಯಸ್ಸಲ್ಲೇ ತಂತ್ರಾಂಶ ಅಭಿವೃದ್ಧಿಯಲ್ಲೂ ತೊಡಗಿಕೊಳ್ಬೇಕು ಅನ್ನೋವಂಥದ್ದು, ಅಂದರೆ ಆ್ಯಪ್ ಡೆವಲಪ್ಮೆಂಟಿಂಗಲ್ಲೂ ಕೂಡ ನಿರತರಾಗಬೇಕು ಅನ್ನೋವಂಥದ್ದು ಈ ಕ್ಷೇತ್ರದಲ್ಲಿ ಕೇಳಿಬರ್ತಿರುವಂತಹ ಒಂದು ಸದ್ಯದ ಟಾಕ್ ಅಂತ ಹೇಳ್ಬೋದು. ಮಕ್ಕಳಿಗೆ ಪ್ರೋಗ್ರಾಮಿಂಗ್ ಕಲಿಸ್ಬೇಕು ಅನ್ನೋದೊಂದೇ ಇದರ ಒಂದು ಉದ್ದೇಶ ಮತ್ತು ಭಾಗ ಆಗಿದೆ. ಇಂಗ್ಲೀಷ್ ಪರಿಚಯ ಇರುವ ಮಕ್ಕಳೇನೋ ಪ್ರೋಗ್ರಾಮಿಂಗ್ ಕಲ್ತ್ಕೋತಾರೆ ಅಂತ ಇಟ್ಕೊಳ್ಳೋಣ. ಆದರೆ ಇಂಗ್ಲೀಷ್ ಕಲಿಕೆನೇ ಕಷ್ಟ ಆಗಿರುವಂತಹ ಮಕ್ಕಳೇನು ಮಾಡಬೇಕಂಗಾದ್ರೆ ಅನ್ನುವಂತಹ ಪ್ರಶ್ನೆ ಇಲ್ಲಿ ಮೂಡುತ್ತೆ. ಇದಕ್ಕೆ ಉತ್ತರನ ಕೂಡ ನಾವು ತಂತ್ರಜ್ಞಾನದ ಸಹಾಯದಿಂದನೇ ಪಡ್ಕೋಬೇಕು. ಕಂಪ್ಯೂಟರ್ ಪ್ರೋಗ್ರಾಮ್ಗಳನ್ನ ಬರೆಯೋದಕ್ಕೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳು ಇರುತ್ತೆ. ಹಿಂದಿನಿಂದ ಕೂಡ ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟಂತಹ ಬಹಳಷ್ಟು ಬೆಳವಣಿಗೆಗಳು ನಡೆದಿದ್ದು ಇಂಗ್ಲೀಷ್ ಭಾಷೆಯ ರಾಷ್ಟ್ರಗಳಲ್ಲೇ. ಆದ್ದರಿಂದ ಪ್ರೋಗ್ರಾಮಿಂಗ್ ಭಾಷೆಗಳ ಮೇಲೆ ಇಂಗ್ಲೀಷ್ನ ಪ್ರಭಾವ ಸ್ವಲ್ಪ ಹೆಚ್ಚೇ ಇದೆ ಅಂತಲೇ ಅನಿಸುತ್ತೆ. ಆದರೆ ಬಹುತೇಕ ಪ್ರೋಗ್ರಾಮಿಂಗ್ ಭಾಷೆಗಳು ಇಂಗ್ಲೀಷ್ ಲಿಪಿಯನ್ನೇ ಬಳಸುವುದಕ್ಕೆ ಅವುಗಳ ಸಿಂಟ್ಯಾಕ್ಸ್ನಲ್ಲಿ ಇಂಗ್ಲೀಷ್ ಪದಗಳೇ ತುಂಬಿ ಹೋಗ್ಬಿಟ್ಟಿದೆ ಅಂತ ಹೇಳಿ ಲೇಖಕರು ಹೇಳ್ತಾರೆ. ಹಾಗಂದ ಮಾತ್ರಕ್ಕೆ ತಂತ್ರಾಂಶ ರಚನೆಗೆ ಇಂಗ್ಲೀಷ್ ಭಾಷೆನೇ ಬೇಕಾ ಅಂತ ಯೋಚನೆ ಮಾಡೋದಾದರೆ ಖಂಡಿತ ಬೇಡ. ಪ್ರೋಗ್ರಾಮಿಂಗ್ ಭಾಷೆಗಳು ಇಂಗ್ಲೀಷ್ ಲಿಪಿಯನ್ನೇ ಬಳಸಬೇಕು ಅನ್ನೋಂತಹ ಯಾವ ರೂಲ್ಸು ಕೂಡ ಇಲ್ಲ. ಬರೆದಿರೋದು ಏನಂತ
ಕಂಪ್ಯೂಟ್ರಿಗೆ ಅರ್ಥ ಮಾಡಿಸೋದು ಸಾಧ್ಯ ಆದರೆ ನಾವು ಯಾವುದೇ ಲಿಪಿಯಲ್ಲಿ ಕ್ರಮವಿಧಿಗಳನ್ನು ರಚಿಸ್ಬೋದು, ಅಂದರೆ ಕಮ್ಯಾಂಡ್ಗಳನ್ನು ರಚಿಸ್ಬೋದು. ಅಂದರೆ ನಾವು ಬರೆಯುವಂತಹ ಕಮ್ಯಾಂಡ್ಗಳು ಕನ್ನಡದಲ್ಲಿರೋದು ಕೂಡ ಖಂಡಿತವಾಗಿ ಬೇಕಾಗ್ತದೆ. ಕನ್ನಡ ಲಿಪಿನೇ ಬಳಸಿ ಪ್ರೋಗ್ರಾಮ್ ಮಾಡೋದಕ್ಕೆ ಹಲವಾರು ಪ್ರಯತ್ನಗಳು ಈಗಾಗಲೇ ನಡೆದಿದೆ. ಇಂತಹ ಪ್ರಯತ್ನಗಳನ್ನು ಮೇನ್ ಸ್ಟ್ರೀಮ್ಗೆ ತಗೊಂಡು ಬಂದಾಗ ಮಕ್ಕಳು ತಮ್ಮ ಭಾಷೆಯಲ್ಲೇ ಪ್ರೋಗ್ರಾಮ್ ಬರೆಯೋದನ್ನು ಕಲ್ತ್ಕೊಳ್ತಾರೆ ಅನ್ನುವಂತಹ ಒಂದು ವಿಚಾರವನ್ನು ಲೇಖಕರು ಇಲ್ಲಿ ಸೊಗಸಾಗಿ ಚಿತ್ರಿಸ್ತಾರೆ. ಜೊತೆಗೆ ಕಲಿಕೆ ಅನ್ನುವಂಥದ್ದು ಅದೊಂದು ನಿರಂತರವಾದಂತಹ ಪ್ರಕ್ರಿಯೆ ಅಂತ ಹೇಳ್ಬೋದು. ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಮ್ಮ ಭಾಷೆಯಲ್ಲೇ ಹೆಚ್ಚೆಚ್ಚಾಗಿ ಹುಡುಕಿದ್ರೆ ದೊರಕಿದ್ರೆ ತುಂಬ ಸುಲಭ ಆಗುತ್ತೆ ಅನ್ನೋವಂಥದ್ದನ್ನು ನಾವಿಲ್ಲಿ ತಿಳಿಬೇಕಾಗುತ್ತೆ. ಮತ್ತು ನಮ್ಮ ಭಾಷೆಯಲ್ಲೇ ದೊರೆಯುವಂತಹ ಮಾಹಿತಿ ತುಂಬ ಪರಿಣಾಮಕಾರಿಯಾಗಿಯೂ ಕೂಡ ಇಫೆಕ್ಟಿವ್ ಆಗಿಯೂ ಕೂಡ ಇರುತ್ತೆ. ಮಾಹಿತಿ ಲಭ್ಯತೆಯನ್ನು ಹೆಚ್ಚು ಮಾಡಬೇಕು ಅಂತಂದರೆ ನಾವು ತಂತ್ರಜ್ಞಾನವನ್ನು ಹೆಚ್ಚಿಗೆ ನೆರವಿಗೆ ತೆಗೆದುಕೊಳ್ಬೇಕಾಗ್ತದೆ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಮಷಿನ್ ಟ್ರಾನ್ಸ್ಲೇಷನ್ ಅಂದರೆ ಯಂತ್ರಾನುವಾದ. ಈ ತಂತ್ರಜ್ಞಾನದ ಮುಖಾಂತರ ಯಾವುದೇ ಭಾಷೆಯ ಪಠ್ಯವನ್ನು ಬೇಕಾದರೂ ಯಾವುದೇ ಭಾಷೆಗೆ ಕೂಡ ನಾವು ಅನುವಾದಿಸಿಕೊಳ್ಳಬಹುದು. ಜೊತೆಗೆ ತಾಂತ್ರಿಕವಾಗಿ ಇದು ಸಾಧ್ಯನೂ ಕೂಡ ಆಗುತ್ತೆ. ಒಂದು ಭಾಷೆ ಪದಗಳಿಗೆ ಮತ್ತೊಂದು ಭಾಷೆಯ ಸಮಾನಾರ್ಥಕಗಳನ್ನು ಮತ್ತು ಅವೆರಡೂ ಭಾಷೆಗಳ ವ್ಯಾಕರಣವನ್ನು ಸರಿಯಾಗಿ ಅಳವಡಿಸ್ಕೊಂಡಂತಹ ತಂತ್ರಜ್ಞಾನವನ್ನು ನಾವು ಹೆಚ್ಚಿಗೆ ಅಭಿವೃದ್ಧಿಪಡಿಸಬೇಕು. 100% ನಿಖರತೆ ದೊರಕದೆ ಹೋದರೂ ಪರವಾಗಿಲ್ಲ, ಮೊದಲಿಗೆ ಯಂತ್ರಾನುವಾದ ಮಾಡಿ ಅದನ್ನು ಮನುಷ್ಯರ ಸಹಾಯದಿಂದ ಪರಿಷ್ಕರಣೆ ಮಾಡುವ, ಅಂದರೆ ಎಡಿಟಿಂಗ್ ಮಾಡುವಂತಹ HTPTE ಮಷಿನ್ ಟ್ರಾನ್ಸ್ಲೇಷನ್ ಪೋಸ್ಟ್ ಎಡಿಟಿಂಗ್ ಅಭ್ಯಾಸನೂ ಕೂಡ ಈ ಭಾಷೆಯ ಬೆಳವಣಿಗೆಗೆ ನಮಗೆ ಸಾಕಷ್ಟು ಕೊಡುಗೆಯನ್ನು ನೀಡ್ತಾ ಇದೆ ಅಂತ ಹೇಳ್ತಾರೆ. ಹೀಗೆ ಕನ್ನಡ ತಂತ್ರಜ್ಞಾನದ ನಂಟನ್ನು ಟೈಪಿಂಗಿಂದ ಆಚೆಗೆ ಕರೆದುಕೊಂಡು ಹೋಗುವಂತಹ ನಿಟ್ಟಲ್ಲಿ ನಮಗೆ ಹಲವಾರು ಸಾಧ್ಯತೆಗಳಿದ್ದಾವೆ. ಅದನ್ನೆಲ್ಲ ಕಾರ್ಯರೂಪಕ್ಕೆ ತಂದರೆ ಒಂದಷ್ಟು ಕೆಲಸಗಳು ಹೆಚ್ಚಿಗೆ ನಮ್ಮ ಕಣ್ಣಿಗೂ ಕೂಡ ಕಾಣಿಸುತ್ತೆ. ಅಷ್ಟೇ ಅಲ್ಲದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್ನ ಮುಂತಾದ ಟೆಕ್ ಲೋಕದಲ್ಲಿ ಹಲವಾರು ಹತಾರಗಳಾಗಿ ಕೆಲಸ ಮಾಡ್ತಾ ಇದ್ದಾವೆ. ಜೊತೆಗೆ ಇಂಥ ಕೆಲಸದಲ್ಲಿ ಎಲ್ಲರೂ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದು ತುಂಬ ಕಷ್ಟವಾದಂತಹ ಕೆಲಸ ಅಂತಲೇ ಹೇಳ್ಬೋದು. ಆದರೆ ಅಂತಹ ಒಗ್ಗೂಡಿಸುವಂತಹ ಕೆಲಸವನ್ನು ಭಾಷೆ ಮಾಡುತ್ತೆ, ಅದಕ್ಕೆ ತಾಕತ್ತಿದೆ ಅನ್ನುವಂಥದ್ದನ್ನು ಲೇಖಕರು ಇಲ್ಲಿ ಹೇಳ್ತಾರೆ. ಅಂತಹ ಕೆಲಸವನ್ನು ನಮ್ಮಿಂದ ಆಗೋ ಮಟ್ಟಿಗೆ ನಾವು ಕೂಡ ಪ್ರೋತ್ಸಾಹ ಮಾಡಬೇಕು. ನಮ್ಮ ಭಾಷೆಯ ಬೆಳವಣಿಗೆಯ ವೇಗವನ್ನು ಹೆಚ್ಚಿಸಬೇಕು, ಅದಕ್ಕಾಗಿ ನಾವು ಸಹಾಯ ಮಾಡಬೇಕು ಅನ್ನುವಂಥದ್ದು ಲೇಖಕರ ಆಶಯ. ಮುಂದಿನ ಪಾಠಗಳಿಗಾಗಿ ನಿರಂತರವಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.